ನಮಸ್ತೆ, ಸರ್ವರಿಗೂ ಸಂಕ್ರಾಂತಿಯ ಹಬ್ಬದ ಆರ್ಥಿಕ ಶುಭಾಶಯಗಳು. ವಿಶೇಷ ವಿಡಿಯೋ ನಿಮ್ಮೊಂದಿಗೆ. ಬೆಳಗಾವಿಯ ಪ್ರಸಿದ್ಧ ದೇವಸ್ಥಾನ ಸಿದ್ದೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಬೆಳಗಾವಿ ಬಸ್ ನಿಲ್ದಾಣದಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನವು ಅತ್ಯಧಿಕ ಆಕರ್ಷಣೀಯವಾಗಿದೆ. ಮಕರ ಸಂಕ್ರಾಂತಿಯಂದು ದೇವರಿಗೆ ಜನಸಾಗರವೇ ಹರಿದು ಬಂದಿತ್ತು. ನಾವು ಸಹ ಸ್ನೇಹಿತರೊಂದಿಗೆ ವಿಶೇಷವಾಗಿ ಹೋಗಿದ್ದೆವು. ದೇವಸ್ಥಾನಕ್ಕೆ ಬರುವ ಮುಂಚೆ ತುಳಸಿ ಗಿಡ ಇದೆ ಹಾಗೂ ವಿಷ್ಣುವಿನ ದೇವರು ಇದ್ದಾರೆ. ಇಂತಹ ಸುಂದರ ವಾತಾವರಣದಲ್ಲಿ ನನ್ನ ಸ್ನೇಹಿತರು ಫೋಟೋ ತೆಗೆಸಿಕೊಳ್ಳಲು ಹುಮ್ಮಸ್ಸಿನಿಂದ ಕಾದಿದ್ದರು. ಸಂಕ್ರಾಂತಿ ವಾತಾವರಣದಂದು ಈ ದೇವಸ್ಥಾನದಲ್ಲಿ ಜಾತ್ರೆಯ ವಾತಾವರಣವೇ ಮೂಡಿಬಂದಿತ್ತು. ಎಲ್ಲೆಲ್ಲೂ ಜನಸಾಗರ. ಸಿದ್ದೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಬಸವಣ್ಣನ ದೇವಸ್ಥಾನ ಅದ್ಭುತ ಕಲೆಗಳಿಂದ ಕೂಡಿತ್ತು. ಆ ಸ್ಥಳದಲ್ಲಿ ಒಂದು ಚಿಕ್ಕ ಕುಟುಂಬವು ಪರಿಚಯವಾಯಿತು. ಮಧ್ಯಾಹ್ನ ಆದ ನಂತರ ಊಟದ ಬಗ್ಗೆ ಯೋಚಿಸುತ್ತಾ ಕೂತಿದ್ದರು. ನಮ್ಮ ಗೆಳೆಯ ಬೇಗ ತಿಂದು ಮುಗಿಸಬೇಕೆಂದು ಪ್ಲಾನ್ ಹಾಕಿಕೊಂಡಿದ್ದ. ಮುಕ್ತಿಮಠ ಇದೊಂದು ಸುಂದರವಾದ ತಾಣ ಹಾಗೂ ದೇವಸ್ಥಾನ. ಅದ್ಭುತ ಜಾತ್ರೆಯಲ್ಲಿ ಜನಸಾಗರವು ಕೂಡಿ ಬಂದಿತ್ತು. ತಾಯಿ ಭಾರತಾಂಬೆಯ ಮುಂದೆ ಮಕ್ಕಳು ಹಾಗೂ ಸಂತೋಷದಿಂದ ಫೋಟೋ ತೆಗೆಸಿಕೊಳ್ಳುತ್ತಿದ್ದರು. ಮುಕ್ತಿ ಮಠದಲ್ಲಿ ಸುಂದರ ಗುಹೆಗಳು, ಸುಂದರ ದೇವರ ವಿಗ್ರಹಗಳು ಕಂಡುಬಂದಿತ್ತು. ಮುಕ್ತಿ ಮಠದಲ್ಲಿ ದೇವರ ದೇವಸ್ಥಾನವನ್ನು ನೋಡುವುದೇ ಒಂದು ವಿಶೇಷವಾಗಿತ್ತು. ಹಲವು ದೇವರು ಇಲ್ಲಿ ನೆಲೆಸಿದ್ದರು. ಈ ದೇವಸ್ಥಾನದ ಪಕ್ಕದಲ್ಲಿ ಮತ್ತೊಂದು ಹೆಣ್ಣು ದೇವರ ವಿಗ್ರಹಗಳಿದ್ದವು ಮತ್ತು ದೇವಸ್ಥಾನವೂ ಸಹ ಇದ್ದಿತು. ಈ ದೇವಸ್ಥಾನದ ಒಳಗಡೆ ಸ್ವಾಗತ ಕೋರುವ ವಿಗ್ರಹಗಳು ಅದ್ಭುತ ಹಾಗೂ ಅಮೋಘವಾಗಿದ್ದವು. ತಾಯಿ ದೇವತೆಯ ದರ್ಶನ ನಮಗೆ ಸುಲಭವಾಗಿ ಹಾಗೂ ಸರಳವಾಗಿ ದೊರೆಯಿತು. ತಾಯಿಯ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಅದ್ಭುತ ಕಲೆಗಳು ಇತಿಹಾಸದ ಪುಟವನ್ನು ತೆರೆಯುವಂತೆ ಮಾಡುತ್ತಿದ್ದವು. ಅಷ್ಟೇ ಅಲ್ಲದೆ ಮುಕ್ತಿ ಮಠದಲ್ಲಿ ಹಸು ಸಾಕಾಣಿಕೆಯೂ ಅದ್ಭುತವಾಗಿತ್ತು. ಇಲ್ಲಿ ದೇವಸ್ಥಾನಗಳನ್ನು ನೋಡುವುದೇ ಒಂದು ಖುಷಿಕರ ಸುದ್ದಿ ಆಗಿತ್ತು ಹಾಗೂ ತುಂಬ ಆನಂದಕರವಾಗಿತ್ತು. ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಲಿಂಗ ಇಲ್ಲಿ ನಮಗೆ ಕಂಡು ಬಂದಿತ್ತು ಮತ್ತು ಹಾಗೆಯೇ
ಮುಕ್ತಿ ಮಠದ ಶ್ರೀ ಗುರುಗಳ ಇಲ್ಲಿ ವಿಗ್ರಹವು ಕಂಡು ಬಂದಿತ್ತು. ಅದ್ಭುತ ಹಾಗೂ ಅಮೋಘವಾಗಿ ಮೂಡಿ ಬಂದಿತ್ತು. ಈ ನಮ್ಮ ಕಿರು ವಿಡಿಯೋವನ್ನು ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.